ಬೆಂಗಳೂರು ನಗರದ ಪುಟ್ಟೇನಹಳ್ಳಿ ಪ್ರದೇಶದಲ್ಲಿ ಸಂಭವಿಸಿದಂತಹ ಒಂದು ನಿಜವಾದ ಘಟನೆ ನಗರವನ್ನೇ ನಡುಗಿಸಿದೆ. ಸಾಮಾನ್ಯ ಟ್ರಾಫಿಕ್ ಜಗಳವೊಂದು ಕ್ಷಣಗಳಲ್ಲಿ ಕೊಲೆ ಪ್ರಕರಣವಾಗಿ ಮಾರ್ಪಟ್ಟಿದೆ. ಅಕ್ಟೋಬರ್ 25ರ ರಾತ್ರಿ 24 ವರ್ಷದ ಡೆಲಿವರಿ ಬಾಯ್ ದರ್ಶನ್ ಮತ್ತು ಅವನ ಸ್ನೇಹಿತ ತಮ್ಮ ಬೈಕ್ನಲ್ಲಿ ಮನೆ ಕಡೆ ಹೊರಟಿದ್ರು. ಇದೇ ವೇಳೆ ಅವರ ಬೈಕ್ ಒಂದು ಕಾರಿನ ಕನ್ನಡಿ ಭಾಗಕ್ಕೆ ಸ್ವಲ್ಪ ತಾಗಿದೆ. ಸಾಮಾನ್ಯವಾಗಿ ಸರಿ ಜಾಗ್ರತೆ ಎಂದು ಹೇಳಿಕೊಂಡು ಹೋಗಬೇಕಾದ ಕ್ಷಣದಲ್ಲಿ ದರ್ಶನ್ ಕ್ಷಮೆಯನ್ನೇ ಕೇಳಿ ಮುಂದೆ ಸಾಗಿದ್ದಾನೆ. ಆದರೆ ಕಾರಿನಲ್ಲಿದ್ದ ಮನುಷ್ಯನಿಗಂತೂ ಈ ಕ್ಷಮೆ ಸಾಕಾಗಿರಲಿಲ್ಲ. ಆ ಕಾರಿನ ಸ್ಟೇರಿಂಗ್ ಹಿಡಿದು ಕುಳಿತಿದ್ದವನು ಕೇರಳದ ಮೂಲದ ಮಾರ್ಷಲ್ ಆರ್ಟ್ಸ್ ತರಬೇತುದಾರ ಮನೋಜ್ ಕುಮಾರ್. ಕಾರಿನಲ್ಲಿ ಅವನ ಪತ್ನಿ ಆರ್ತಿ ಶರ್ಮಾ ಕೂಡ ಇತ್ತು. ಕನ್ನಡಿ ಹಾನಿಗಾಗಿತ್ತು ಎಂಬ ಕೋಪದ ಜ್ವಾಲೆಯಲ್ಲಿ ಮನೋಜ್ ಬೈಕ್ ಹಿಂದೆ ಫಾಲೋ ಮಾಡಿದ್ದ. ಇಬ್ಬರು ಕೂಡ ಕಾರಿನಲ್ಲಿ ಬೈಕ್ ಸವಾರನ ಹಿಂದೆ ಸುಮಾರು 2 ಕಿಲೋಮೀಟರ್ ಹಿಂಬಾಲಿಸಿದ್ರು. ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದು, ಮನೋಜ್ ಕಾರನ್ನು ಉದ್ದೇಶಪೂರ್ವಕವಾಗಿ ವೇಗವಾಗಿ ಓಡಿಸಿ ಬೈಕ್ಗೆ ಹಿಂಬದಿಯಿಂದ ಗುದ್ದಿದ ಕ್ಷಣ. ಗುದ್ದಿದ ಬಲಕ್ಕೆ ಬೈಕ್ ಹಾರಿ ಬಿದ್ದು ಇಬ್ಬರು ರಸ್ತೆ ಬದಿಗೆ ಬಿದ್ದಿದ್ರು. ವರುಣ್ ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಗೆ ಸೇರಲಾದರೂ ದರ್ಶನ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದ. ಆಘಾತದೊಂದಿಗೆ ಆರೋಪಿಗಳು ಸ್ಥಳದಿಂದ ಓಡಿ ಹೋಗಿದ್ರು. ಆದರೆ ಇದು ಸಾಕಾಗಲಿಲ್ಲ ಅಂತ ಸ್ವಲ್ಪ ಸಮಯದ ನಂತರ ಮಾಸ್ಕ್ ಹಾಕಿಕೊಂಡು ಹಿಂದಿರುಗಿ ಬಂದು ಕಾರಿನ ಒಡೆದ ಭಾಗಗಳನ್ನು ಸಂಗ್ರಹಿಸಿ ಸಾಕ್ಷಿ ಅಳಿಸಲು ಪ್ರಯತ್ನಿಸಿದರು. ಮೊದಲಿಗೆ ಪ್ರಕರಣವನ್ನು ಅಪಘಾತ ಅಂತ ದಾಖಲಿಸಲಾಗಿತ್ತು. ಆದರೆ ಪುಟ್ಟೇನಹಳ್ಳಿ ಪೊಲೀಸರು ಸಿಸಿಟಿವಿ ಮತ್ತು ತಜ್ಞರ ಪರಿಶೀಲನೆ ಮಾಡಿದ ಮೇಲೆ ಇದು ಅಪಘಾತವಲ್ಲ, ಪ್ರತೀಕಾರದ ಬೆನ್ನಟ್ಟಿದ ಕೊಲೆ ಎಂದು ಸ್ಪಷ್ಟವಾಗಿತ್ತು. ಇದು ಉದ್ದೇಶಿತ ಕೊಲೆ, ಕೋಪದ ಕಾರಣದಿಂದಲೇ ಕಾರನ್ನು ಗುದ್ದಲಾಗಿದೆ ಎಂದು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗಲಾ ಸರ್ ಹೇಳಿದರು. ಪೊಲೀಸರು ಮನೋಜ್ ಕುಮಾರ್ ಮತ್ತು ಆರ್ತಿ ಶರ್ಮರನ್ನು ಬಂಧಿಸಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದರು. ಅವರ ಮೇಲೆ 302 ಕೊಲೆ ಮತ್ತು ಸಾಕ್ಷಿ ನಾಶಗೊಳಿಸುವುದು ಮತ್ತು ಸಂಚು ರೂಪಿಸುವುದು ಸೇರಿದಂತೆ ಹಲವು ಗಂಭೀರ ಆರೋಪಗಳನ್ನು ದಾಖಲಿಸಿದರು. ನಗರದಲ್ಲಿ ಟೋಲ್, ಟ್ರಾಫಿಕ್ ಜಾಮ್ ಇವೆಲ್ಲವನ್ನು ನೋಡಿ ಜನರು ತಾಳ್ಮೆ ಕಳೆದುಕೊಳ್ಳುವುದು ಸಾಮಾನ್ಯ. ಆದರೆ ಈ ಪ್ರಕರಣ ಒಂದು ಸಣ್ಣ ಟಚ್ನಿಂದ ಕೋಪ, ಪ್ರತೀಕಾರ, ಹಿಂಬಾಲಿಕೆ, ಕೊಲೆ ಎನ್ನುವ ಮಾರ್ಗಕ್ಕೆ ಹೋಗಿದೆ. ದರ್ಶನ್ ಕುಟುಂಬದವರ ಕಣ್ಮಣಿ. ಒಬ್ಬ ಯುವಕನ ಪ್ರಾಣಕ್ಕೆ ಇಷ್ಟು ದೊಡ್ಡ ಕೋಪ ಬೇಕಾಗಿತ್ತ ಎಂದು ಪ್ರಶ್ನಿಸುತ್ತೆ. ನಗರದಲ್ಲಿನ ಪ್ರತಿಯೊಬ್ಬ ಚಾಲಕರಿಗೆ ಇದು ಎಚ್ಚರಿಕೆಯ ಕಲಿಕೆ. ರಸ್ತೆಯ ಮೇಲೆ ಕೋಪಕ್ಕೆ ಬ್ರೇಕ್ ಹಾಕಿ, ಆದರೆ ಜೀವನಕ್ಕೆ ಬ್ರೇಕ್ ಬೇಡ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.